ಸ್ನೇಹಿತರೆ ನಮಸ್ಕಾರ. ನಾನೀಗ ಕಾರ್ಕಳದ ಪ್ರಸಿದ್ಧ ಚತುರ್ಮುಖ ಜೈನ ಬಸದಿಯ ಮುಂದೆ ಇದ್ದೇನೆ. ಸಂಜೆ ಸುಮಾರು 7 ಗಂಟೆ ಸಮಯ. ಇದು ಆನೆಕೆರೆ ಮಗ್ಗುಲಿನಲ್ಲಿದೆ. ಬಹಳ ಸುಂದರವಾಗಿದೆ ನೋಡಿ. ಇಲ್ಲಿ ನಿಮಗೆ ಆನೆಕೆರೆಯ ದಂಡೆಯ ಮೇಲೆ ಇರತಕ್ಕಂಥ ವಿದ್ಯುತ್ ದೀಪಗಳು ನೀರಿನ ಮೇಲೆ ಬಿದ್ದು ಪ್ರತಿಫಲಿಸ್ತಕ್ಕಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ ಎಂಥ ಭವ್ಯವಾದ ಬಸದಿ ನವೀಕರಣಗೊಂಡಿದೆ. ವಿದ್ಯುತ್ ದೀಪಗಳ ಅಲಂಕಾರದಿಂದ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಕಾರ್ಕಳದ ಒಂದು ಹೆಮ್ಮೆಯ ಪ್ರತೀಕ ಅಂತಲೇ ಹೇಳ್ಬೋದು. ಹಲವಾರು ಆಕರ್ಷಣೀಯ ಪ್ರದೇಶಗಳಿವೆ ಇಲ್ಲಿ. ಒಂದು ಗೋಮಟೇಶ್ವರನ ಬೆಟ್ಟ, ಬಾಹುಬಲಿ ಸ್ವಾಮಿಗಳ ಮೂರ್ತಿ ಇದೆ, ಚತುರ್ಮುಖ ಬಸದಿ, ಆನೆಕೆರೆ, ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನ, ಅನಂತ ಶಯನ ದೇವಸ್ಥಾನ, ಅನಂತ ಪದ್ಮನಾಭ ಸ್ವಾಮಿಯ ದೇವಸ್ಥಾನ, ಒಂದೋ ಎರಡೋ ನೋಡಿ ಸುಂದರವಾಗಿದೆ. ನೋಡಿ ಈ ಭಾಗದಲ್ಲೂ ಕೂಡ ನೀರು, 3 ಸುತ್ತಿನಲ್ಲಿ ನೀರಿದೆ. ಅದರ ಮಧ್ಯಭಾಗದಲ್ಲಿ ಬಸದಿ ಇದೆ, ಜೈನ ಬಸದಿ. ಬಹಳ ಹಿಂದೆ ಜೈನ ದೊರೆ ಭೈರರಸರು ಆಳಿತಕ್ಕಂತಹ ಪ್ರದೇಶ ಇದು. ಕೆರೆ ಬಸದಿ ಒಳಭಾಗದಿಂದ ವಿಡಿಯೋ ಮಾಡುವಾಗಿಲ್ಲ, ಹಾಗಾಗಿ ಹೊರಗಡೆಯಿಂದ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಕ್ಷಮಿಸಿ, ನಾನು ವಿಡಿಯೋದ ಆರಂಭ ಭಾಗದಲ್ಲಿ ಇದು ಕೆರೆಯ ಒಂದು ಬದಿಯಲ್ಲಿದೆ ಅಂತ ಹೇಳಿದ್ದೆ, ಆದರೆ ಇದು ಕೆರೆಯ ಮಧ್ಯದಲ್ಲಿದೆ. ಹಾಗಾಗಿ ನಿಮಗೆ ಸರಿಯಾದ ಮಾಹಿತಿಯನ್ನು ಒದಗಿಸ್ಬೇಕು ಅಂತೇಳಿ ಅಂದ್ಕೊಂಡೆ.